ಬಳ್ಳಾರಿಯಲ್ಲಿ ಇನ್ನೂ ಕೂಡ ಜೀವಂತವಾಗಿದೆಯಾ ದೇವದಾಸಿ ಪದ್ಧತಿ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದೇವದಾಸಿ ಆಗಬೇಕಿದ್ದ ಯುವತಿಯನ್ನ ರಕ್ಷಣೆ ಮಾಡಿದ್ದಾರೆ ಕುರುಗೋಡು ಪೊಲೀಸರು. ಯುವತಿಯನ್ನ ರಕ್ಷಣೆ ಮಾಡಿ ಈಗ ನೋಡಿ, ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು, ಆದ್ರೂ ಕೂಡ ದೇವದಾಸಿ ಪದ್ಧತಿ ಇದೆಯಾ ಅನ್ನುವಂತ ಪ್ರಶ್ನೆ. ನೋಡಿ, ಪ್ರೀತಿಸಿದ ಯುವಕನ ಜೊತೆ ಮದುವೆ ಮಾಡಿಸಿದ್ರು. ಬಳ್ಳಾರಿ ಜಿಲ್ಲೆ ಕುರುಗೋಡಿನ ವಡ್ಡಟ್ಟಿ ನಿವಾಸಿ ಆಗಿರುವಂತಹ ಯುವತಿ ಬಲವಂತವಾಗಿ ದೇವದಾಸಿ ಆಗಿಸಲು ಹೊರಟಂತ ಯುವತಿಯ ಪೋಷಕರು ಕುರುಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಯುವತಿಗೆ ಮದುವೆಯನ್ನ ಮಾಡಿಸಿದ್ದಾರೆ. ಯುವತಿ ಯಾರನ್ನು ಪ್ರೀತಿ ಮಾಡಿದ್ದಾರೆ ಅದೇ ಯುವಕನ ಜೊತೆ ಮದುವೆಯನ್ನ ಮಾಡಿಸಿದೆ ಅಲ್ಲಿನ PSI ಸುಪ್ರೀತ್. ನೋಡಿ, ಆ ಯುವತಿ ಪಾಪ ಲವ್ ಮಾಡ್ತಾ ಇದ್ಲು, ಅದನ್ನ ತಪ್ಪಿಸಿ ದೇವದಾಸಿ ಆಗು ಅಂತ ಮಾಡಿಬಿಟ್ಟಿದ್ದಾರಂತೆ ಪೋಷಕರು. ಈಗ PSI ಸುಪ್ರೀತ್ ಎನ್ನುವರು ಅವ್ರನ್ನ ಒಂದುಗೂಡಿಸಿದ್ದಾರೆ. ದೇವದಾಸಿ ಪದ್ಧತಿ ಬಿಡಬಾರ್ದಂತೇಳಿ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಮಾಹಿತಿ ಎಲ್ಲ ನೀಡಿದ್ವಿ. ಆದ್ರೂ ಜನ ಈ ತಿಳುವಳಿಕೆಲ್ಲ ಜನ ಇನ್ನೂ ದೇವದಾಸಿ ಪದ್ಧತಿ ಬಿಡ್ತದಾರಂದ್ರೆ ಈ ಜನ ಎಂತ ಕೆಟ್ಟ ಜನ ಇದಾರಂದ್ರೆ ಇನ್ನು ಅರ್ಥ ಮಾಡ್ಕೋಬೇಡ್ರಿ ಇವರು. ಇನ್ನು ಮೇಲೆ ಇನ್ನು ಯಾವಾಗಲೂ ಈ ದೇವದಾಸಿ ಪದ್ಧತಿ ಬಿಡಬಾರ್ದಂತೇಳಿ ನನ್ನ ಉದ್ದೇಶ ಸರ್. ನಮ್ಮ ಕಷ್ಟ ಸುಖ ಯಾರು ನಮ್ಮನ್ನ ಕೇಳಲ್ಲ ಸರ್. ನಾವು ಏನ್ ಕಷ್ಟ ಅನುಭವಿಸಿದ್ರೆ ನಮ್ಗೆ ಈಗಲೂ ನೆನ್ಸ್ಕೊಂಡ್ರು ಕಣ್ಣಲ್ಲಿ ನೀರು ಬರ್ತಾವ ಸರ್. ಅದಕ್ಕೆ ಎಲ್ಲ ಇಲಾಖೆಯಿಂದ ನಮ್ಮ ಸಾಹೇಬರು ಎಲ್ಲ ಪುರಸಭೆ ಅಧ್ಯಕ್ಷರು ಇವರೆಲ್ಲರೂ ಸೇರಿ ಈ ದೇವದಾಸಿ ಬಳ್ಳಾರಿಯಲ್ಲಿ ಇನ್ನೂ ಕೂಡ ಜೀವಂತವಾಗಿದೆಯಾ ದೇವದಾಸಿ ಪದ್ಧತಿ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದೇವದಾಸಿ ಆಗಬೇಕಿದ್ದ ಯುವತಿಯನ್ನ ರಕ್ಷಣೆ ಮಾಡಿದ್ದಾರೆ ಕುರುಗೋಡು ಪೊಲೀಸರು. ಯುವತಿಯನ್ನ ರಕ್ಷಣೆ ಮಾಡಿ ಈಗ ನೋಡಿ, ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು, ಆದ್ರೂ ಕೂಡ ದೇವದಾಸಿ ಪದ್ಧತಿ ಇದೆಯಾ ಅನ್ನುವಂತ ಪ್ರಶ್ನೆ. ನೋಡಿ, ಪ್ರೀತಿಸಿದ ಯುವಕನ ಜೊತೆ ಮದುವೆ ಮಾಡಿಸಿದ್ರು. ಬಳ್ಳಾರಿ ಜಿಲ್ಲೆ ಕುರುಗೋಡಿನ ವಡ್ಡಟ್ಟಿ ನಿವಾಸಿ ಆಗಿರುವಂತಹ ಯುವತಿ ಬಲವಂತವಾಗಿ ದೇವದಾಸಿ ಆಗಿಸಲು ಹೊರಟಂತ ಯುವತಿಯ ಪೋಷಕರು ಕುರುಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಯುವತಿಗೆ ಮದುವೆಯನ್ನ ಮಾಡಿಸಿದ್ದಾರೆ. ಯುವತಿ ಯಾರನ್ನು ಪ್ರೀತಿ ಮಾಡಿದ್ದಾರೆ ಅದೇ ಯುವಕನ ಜೊತೆ ಮದುವೆಯನ್ನ ಮಾಡಿಸಿದೆ ಅಲ್ಲಿನ PSI ಸುಪ್ರೀತ್. ನೋಡಿ, ಆ ಯುವತಿ ಪಾಪ ಲವ್ ಮಾಡ್ತಾ ಇದ್ಲು, ಅದನ್ನ ತಪ್ಪಿಸಿ ದೇವದಾಸಿ ಆಗು ಅಂತ ಮಾಡಿಬಿಟ್ಟಿದ್ದಾರಂತೆ ಪೋಷಕರು. ಈಗ PSI ಸುಪ್ರೀತ್ ಎನ್ನುವರು ಅವ್ರನ್ನ ಒಂದುಗೂಡಿಸಿದ್ದಾರೆ. ದೇವದಾಸಿ ಪದ್ಧತಿ ಬಿಡಬಾರ್ದಂತೇಳಿ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಮಾಹಿತಿ ಎಲ್ಲ ನೀಡಿದ್ವಿ. ಆದ್ರೂ ಜನ ಈ ತಿಳುವಳಿಕೆಲ್ಲ ಜನ ಇನ್ನೂ ದೇವದಾಸಿ ಪದ್ಧತಿ ಬಿಡ್ತದಾರಂದ್ರೆ ಈ ಜನ ಎಂತ ಕೆಟ್ಟ ಜನ ಇದಾರಂದ್ರೆ ಇನ್ನು ಅರ್ಥ ಮಾಡ್ಕೋಬೇಡ್ರಿ ಇವರು. ಇನ್ನು ಮೇಲೆ ಇನ್ನು ಯಾವಾಗಲೂ ಈ ದೇವದಾಸಿ ಪದ್ಧತಿ ಬಿಡಬಾರ್ದಂತೇಳಿ ನನ್ನ ಉದ್ದೇಶ ಸರ್. ನಮ್ಮ ಕಷ್ಟ ಸುಖ ಯಾರು ನಮ್ಮನ್ನ ಕೇಳಲ್ಲ ಸರ್. ನಾವು ಏನ್ ಕಷ್ಟ ಅನುಭವಿಸಿದ್ರೆ ನಮ್ಗೆ ಈಗಲೂ ನೆನ್ಸ್ಕೊಂಡ್ರು ಕಣ್ಣಲ್ಲಿ ನೀರು ಬರ್ತಾವ ಸರ್. ಅದಕ್ಕೆ ಎಲ್ಲ ಇಲಾಖೆಯಿಂದ ನಮ್ಮ ಸಾಹೇಬರು ಎಲ್ಲ ಪುರಸಭೆ ಅಧ್ಯಕ್ಷರು ಇವರೆಲ್ಲರೂ ಸೇರಿ ಈ ದೇವದಾಸಿ ಪದ್ಧತಿ ಬಳ್ಳಾರಿಯಲ್ಲಿ ಇನ್ನೂ ಕೂಡ ಜೀವಂತವಾಗಿದೆಯಾ ದೇವದಾಸಿ ಪದ್ಧತಿ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದೇವದಾಸಿ ಆಗಬೇಕಿದ್ದ ಯುವತಿಯನ್ನ ರಕ್ಷಣೆ ಮಾಡಿದ್ದಾರೆ ಕುರುಗೋಡು ಪೊಲೀಸರು. ಯುವತಿಯನ್ನ ರಕ್ಷಣೆ ಮಾಡಿ ಈಗ ನೋಡಿ, ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು, ಆದ್ರೂ ಕೂಡ ದೇವದಾಸಿ ಪದ್ಧತಿ ಇದೆಯಾ ಅನ್ನುವಂತ ಪ್ರಶ್ನೆ. ನೋಡಿ, ಪ್ರೀತಿಸಿದ ಯುವಕನ ಜೊತೆ ಮದುವೆ ಮಾಡಿಸಿದ್ರು. ಬಳ್ಳಾರಿ ಜಿಲ್ಲೆ ಕುರುಗೋಡಿನ ವಡ್ಡಟ್ಟಿ ನಿವಾಸಿ ಆಗಿರುವಂತಹ ಯುವತಿ ಬಲವಂತವಾಗಿ ದೇವದಾಸಿ ಆಗಿಸಲು ಹೊರಟಂತ ಯುವತಿಯ ಪೋಷಕರು ಕುರುಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಯುವತಿಗೆ ಮದುವೆಯನ್ನ ಮಾಡಿಸಿದ್ದಾರೆ. ಯುವತಿ ಯಾರನ್ನು ಪ್ರೀತಿ ಮಾಡಿದ್ದಾರೆ ಅದೇ ಯುವಕನ ಜೊತೆ ಮದುವೆಯನ್ನ ಮಾಡಿಸಿದೆ ಅಲ್ಲಿನ PSI ಸುಪ್ರೀತ್. ನೋಡಿ, ಆ ಯುವತಿ ಪಾಪ ಲವ್ ಮಾಡ್ತಾ ಇದ್ಲು, ಅದನ್ನ ತಪ್ಪಿಸಿ ದೇವದಾಸಿ ಆಗು ಅಂತ ಮಾಡಿಬಿಟ್ಟಿದ್ದಾರಂತೆ ಪೋಷಕರು. ಈಗ PSI ಸುಪ್ರೀತ್ ಎನ್ನುವರು ಅವ್ರನ್ನ ಒಂದುಗೂಡಿಸಿದ್ದಾರೆ. ದೇವದಾಸಿ ಪದ್ಧತಿ ಬಿಡಬಾರ್ದಂತೇಳಿ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಮಾಹಿತಿ ಎಲ್ಲ ನೀಡಿದ್ವಿ. ಆದ್ರೂ ಜನ ಈ ತಿಳುವಳಿಕೆಲ್ಲ ಜನ ಇನ್ನೂ ದೇವದಾಸಿ ಪದ್ಧತಿ ಬಿಡ್ತದಾರಂದ್ರೆ ಈ ಜನ ಎಂತ ಕೆಟ್ಟ ಜನ ಇದಾರಂದ್ರೆ ಇನ್ನು ಅರ್ಥ ಮಾಡ್ಕೋಬೇಡ್ರಿ ಇವರು. ಇನ್ನು ಮೇಲೆ ಇನ್ನು ಯಾವಾಗಲೂ ಈ ದೇವದಾಸಿ ಪದ್ಧತಿ ಬಿಡಬಾರ್ದಂತೇಳಿ ನನ್ನ ಉದ್ದೇಶ ಸರ್. ನಮ್ಮ ಕಷ್ಟ ಸುಖ ಯಾರು ನಮ್ಮನ್ನ ಕೇಳಲ್ಲ ಸರ್. ನಾವು ಏನ್ ಕಷ್ಟ ಅನುಭವಿಸಿದ್ರೆ ನಮ್ಗೆ ಈಗಲೂ ನೆನ್ಸ್ಕೊಂಡ್ರು ಬಳ್ಳಾರಿಯಲ್ಲಿ ಇನ್ನೂ ಕೂಡ ಜೀವಂತವಾಗಿದೆಯಾ ದೇವದಾಸಿ ಪದ್ಧತಿ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದೇವದಾಸಿ ಆಗಬೇಕಿದ್ದ ಯುವತಿಯನ್ನ ರಕ್ಷಣೆ ಮಾಡಿದ್ದಾರೆ ಕುರುಗೋಡು ಪೊಲೀಸರು. ಯುವತಿಯನ್ನ ರಕ್ಷಣೆ ಮಾಡಿ ಈಗ ನೋಡಿ, ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು, ಆದ್ರೂ ಕೂಡ ದೇವದಾಸಿ ಪದ್ಧತಿ ಇದೆಯಾ ಅನ್ನುವಂತ ಪ್ರಶ್ನೆ. ನೋಡಿ, ಪ್ರೀತಿಸಿದ ಯುವಕನ ಜೊತೆ ಮದುವೆ ಮಾಡಿಸಿದ್ರು. ಬಳ್ಳಾರಿ ಜಿಲ್ಲೆ ಕುರುಗೋಡಿನ ವಡ್ಡಟ್ಟಿ ನಿವಾಸಿ ಆಗಿರುವಂತಹ ಯುವತಿ ಬಲವಂತವಾಗಿ ದೇವದಾಸಿ ಆಗಿಸಲು ಹೊರಟಂತ ಯುವತಿಯ ಪೋಷಕರು ಕುರುಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಯುವತಿಗೆ ಮದುವೆಯನ್ನ ಮಾಡಿಸಿದ್ದಾರೆ.
ಯುವತಿ ಯಾರನ್ನು ಪ್ರೀತಿ ಮಾಡಿದ್ದಾರೆ ಅದೇ ಯುವಕನ ಜೊತೆ ಮದುವೆಯನ್ನ ಮಾಡಿಸಿದೆ ಅಲ್ಲಿನ PSI ಸುಪ್ರೀತ್. ನೋಡಿ, ಆ ಯುವತಿ ಪಾಪ ಲವ್ ಮಾಡ್ತಾ ಇದ್ಲು, ಅದನ್ನ ತಪ್ಪಿಸಿ ದೇವದಾಸಿ ಆಗು ಅಂತ ಮಾಡಿಬಿಟ್ಟಿದ್ದಾರಂತೆ ಪೋಷಕರು. ಈಗ PSI ಸುಪ್ರೀತ್ ಎನ್ನುವರು ಅವ್ರನ್ನ ಒಂದುಗೂಡಿಸಿದ್ದಾರೆ. ದೇವದಾಸಿ ಪದ್ಧತಿ ಬಿಡಬಾರ್ದಂತೇಳಿ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಮಾಹಿತಿ ಎಲ್ಲ ನೀಡಿದೀವಿ. ಆದ್ರೂ ಜನ ಈ ತಿಳುವಳಿಕೆಲ್ಲ ಜನ ಇನ್ನೂ ದೇವದಾಸಿ ಪದ್ಧತಿ ಬಿಡ್ತದಾರಂದ್ರೆ ಈ ಜನ ಎಂತ ಕೆಟ್ಟ ಜನ ಇದಾರಂದ್ರೆ ಇನ್ನು ಅರ್ಥ ಮಾಡ್ಕೋಬೇಡ್ರಿ ಇವರು. ಇನ್ನು ಮೇಲೆ ಇನ್ನು ಯಾವಾಗಲೂ ಈ ದೇವದಾಸಿ ಪದ್ಧತಿ ಬಿಡಬಾರ್ದು ಅಂತೇಳಿ ನನ್ನ ಉದ್ದೇಶ ಸರ್. ನಮ್ಮ ಕಷ್ಟ ಸುಖ ಯಾರು ನಮ್ಮನ್ನ ಕೇಳಲ್ಲ ಸರ್. ನಾವು ಏನ್ ಕಷ್ಟ ಅನುಭವಿಸಿದ್ರೆ ನಮ್ಗೆ ಈಗಲೂ ನೆನ್ಸ್ಕೊಂಡ್ರು ಕಣ್ಣಲ್ಲಿ ನೀರು ಬರ್ತಾವ ಸರ್. ಅದಕ್ಕೆ ಎಲ್ಲ ಇಲಾಖೆಯಿಂದ ನಮ್ಮ ಸಾಹೇಬರು ಎಲ್ಲ ಪುರಸಭೆ ಅಧ್ಯಕ್ಷರು ಇವರೆಲ್ಲರೂ ಸೇರಿ ಈ ದೇವದಾಸಿ ಪದ್ಧತಿ ಬಳ್ಳಾರಿಯಲ್ಲಿ ಇನ್ನೂ ಕೂಡ ಜೀವಂತವಾಗಿದೆಯಾ ದೇವದಾಸಿ ಪದ್ಧತಿ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದೇವದಾಸಿ ಆಗಬೇಕಿದ್ದ ಯುವತಿಯನ್ನ ರಕ್ಷಣೆ ಮಾಡಿದ್ದಾರೆ ಕುರುಗೋಡು ಪೊಲೀಸರು. ಯುವತಿಯನ್ನ ರಕ್ಷಣೆ ಮಾಡಿ ಈಗ ನೋಡಿ, ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು, ಆದ್ರೂ ಕೂಡ ದೇವದಾಸಿ ಪದ್ಧತಿ ಇದೆಯಾ ಅನ್ನುವಂತ ಪ್ರಶ್ನೆ. ನೋಡಿ, ಪ್ರೀತಿಸಿದ ಯುವಕನ ಜೊತೆ ಮದುವೆ ಮಾಡಿಸಿದ್ರು. ಬಳ್ಳಾರಿ ಜಿಲ್ಲೆ ಕುರುಗೋಡಿನ ವಡ್ಡಟ್ಟಿ ನಿವಾಸಿ ಆಗಿರುವಂತಹ ಯುವತಿ ಬಲವಂತವಾಗಿ ದೇವದಾಸಿ ಆಗಿಸಲು ಹೊರಟಂತ ಯುವತಿಯ ಪೋಷಕರು ಕುರುಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಯುವತಿಗೆ ಮದುವೆಯನ್ನ ಮಾಡಿಸಿದ್ದಾರೆ. ಯುವತಿ ಯಾರನ್ನು ಪ್ರೀತಿ ಮಾಡಿದ್ದಾರೆ ಅದೇ ಯುವಕನ ಜೊತೆ ಮದುವೆಯನ್ನ ಮಾಡಿಸಿದೆ ಅಲ್ಲಿನ PSI ಸುಪ್ರೀತ್. ನೋಡಿ, ಆ ಯುವತಿ ಪಾಪ ಲವ್ ಮಾಡ್ತಾ ಇದ್ಲು, ಅದನ್ನ ತಪ್ಪಿಸಿ ದೇವದಾಸಿ ಆಗು ಅಂತ ಮಾಡಿಬಿಟ್ಟಿದ್ದಾರಂತೆ ಪೋಷಕರು. ಈಗ PSI ಸುಪ್ರೀತ್ ಎನ್ನುವರು ಅವ್ರನ್ನ ಒಂದುಗೂಡಿಸಿದ್ದಾರೆ. ದೇವದಾಸಿ ಪದ್ಧತಿ ಬಿಡಬಾರ್ದಂತೇಳಿ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಮಾಹಿತಿ ಎಲ್ಲ ನೀಡಿದೀವಿ. ಆದ್ರೂ ಜನ ಈ ತಿಳುವಳಿಕೆಲ್ಲ ಜನ ಇನ್ನೂ ದೇವದಾಸಿ ಪದ್ಧತಿ ಬಿಡ್ತದಾರಂದ್ರೆ ಈ ಜನ ಎಂತ ಕೆಟ್ಟ ಜನ ಇದಾರಂದ್ರೆ ಇನ್ನು ಅರ್ಥ ಮಾಡ್ಕೋಬೇಡ್ರಿ ಇವರು. ಇನ್ನು ಮೇಲೆ ಇನ್ನು ಯಾವಾಗಲೂ ಈ ದೇವದಾಸಿ ಪದ್ಧತಿ ಬಿಡಬಾರ್ದು ಅಂತೇಳಿ ನನ್ನ ಉದ್ದೇಶ ಸರ್. ನಮ್ಮ ಕಷ್ಟ ಸುಖ ಯಾರು ನಮ್ಮನ್ನ ಕೇಳಲ್ಲ ಸರ್. ನಾವು ಏನ್ ಕಷ್ಟ ಅನುಭವಿಸಿದ್ರೆ ನಮ್ಗೆ ಈಗಲೂ ನೆನ್ಸ್ಕೊಂಡ್ರು ಬಳ್ಳಾರಿಯಲ್ಲಿ ಇನ್ನೂ ಕೂಡ ಜೀವಂತವಾಗಿದೆಯಾ ದೇವದಾಸಿ ಪದ್ಧತಿ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದೇವದಾಸಿ ಆಗಬೇಕಿದ್ದ ಯುವತಿಯನ್ನ ರಕ್ಷಣೆ ಮಾಡಿದ್ದಾರೆ ಕುರುಗೋಡು ಪೊಲೀಸರು. ಯುವತಿಯನ್ನ ರಕ್ಷಣೆ ಮಾಡಿ ಈಗ ನೋಡಿ, ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು, ಆದ್ರೂ ಕೂಡ ದೇವದಾಸಿ ಪದ್ಧತಿ ಇದೆಯಾ ಅನ್ನುವಂತ ಪ್ರಶ್ನೆ. ನೋಡಿ, ಪ್ರೀತಿಸಿದ ಯುವಕನ ಜೊತೆ ಮದುವೆ ಮಾಡಿಸಿದ್ರು. ಬಳ್ಳಾರಿ ಜಿಲ್ಲೆ ಕುರುಗೋಡಿನ ವಡ್ಡಟ್ಟಿ ನಿವಾಸಿ ಆಗಿರುವಂತಹ ಯುವತಿ ಬಲವಂತವಾಗಿ ದೇವದಾಸಿ ಆಗಿಸಲು ಹೊರಟಂತ ಯುವತಿಯ ಪೋಷಕರು ಕುರುಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಯುವತಿಗೆ ಮದುವೆಯನ್ನ ಮಾಡಿಸಿದ್ದಾರೆ. ಯುವತಿ ಯಾರನ್ನು ಪ್ರೀತಿ ಮಾಡಿದ್ದಾರೆ ಅದೇ ಯುವಕನ ಜೊತೆ ಮದುವೆಯನ್ನ ಮಾಡಿಸಿದೆ ಅಲ್ಲಿನ PSI ಸುಪ್ರೀತ್. ನೋಡಿ, ಆ ಯುವತಿ ಪಾಪ ಲವ್ ಮಾಡ್ತಾ ಇದ್ಲು, ಅದನ್ನ ತಪ್ಪಿಸಿ ದೇವದಾಸಿ ಆಗು ಅಂತ ಮಾಡಿಬಿಟ್ಟಿದ್ದಾರಂತೆ ಪೋಷಕರು. ಈಗ PSI ಸುಪ್ರೀತ್ ಎನ್ನುವರು ಅವ್ರನ್ನ ಒಂದುಗೂಡಿಸಿದ್ದಾರೆ. ದೇವದಾಸಿ ಪದ್ಧತಿ ಬಿಡಬಾರ್ದಂತೇಳಿ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಮಾಹಿತಿ ಎಲ್ಲ ನೀಡಿದೀವಿ. ಆದ್ರೂ ಜನ ಈ ತಿಳುವಳಿಕೆಲ್ಲ ಜನ ಇನ್ನೂ ದೇವದಾಸಿ ಪದ್ಧತಿ ಬಿಡ್ತದಾರಂದ್ರೆ ಈ ಜನ ಎಂತ ಕೆಟ್ಟ ಜನ ಇದಾರಂದ್ರೆ ಇನ್ನು ಅರ್ಥ ಮಾಡ್ಕೋಬೇಡ್ರಿ ಇವರು. ಇನ್ನು ಮೇಲೆ ಇನ್ನು ಯಾವಾಗಲೂ ಈ ದೇವದಾಸಿ ಪದ್ಧತಿ ಬಿಡಬಾರ್ದು ಅಂತೇಳಿ ನನ್ನ ಉದ್ದೇಶ ಸರ್. ನಮ್ಮ ಕಷ್ಟ ಸುಖ ಯಾರು ನಮ್ಮನ್ನ ಕೇಳಲ್ಲ ಸರ್. ನಾವು ಏನ್ ಕಷ್ಟ ಅನುಭವಿಸಿದ್ರೆ ನಮ್ಗೆ ಈಗಲೂ ನೆನ್ಸ್ಕೊಂಡ್ರು ಕಣ್ಣಲ್ಲಿ ನೀರು ಬರ್ತಾವ ಸರ್. ಅದಕ್ಕೆ ಎಲ್ಲ ಇಲಾಖೆಯಿಂದ ನಮ್ಮ ಸಾಹೇಬರು ಎಲ್ಲ ಪುರಸಭೆ ಅಧ್ಯಕ್ಷರು ಇವರೆಲ್ಲರೂ ಸೇರಿ ಈ ದೇವದಾಸಿ